ದ ಎಲ್ಲ ಸಂಘಟನಾ ಮಂಡಳಿಯವರೇ, ಹಿರಿಯರಂಥ ದೇಶಪಾಂಡೆಯವರೇ ಮತ್ತು ಎಲ್ಲ ಇಲ್ಲಿ ವಸತಿ ಸಮುಚ್ಚಯದಲ್ಲಿರುವಂಥ ಎಲ್ಲ ಹಿರಿಕಿರಿಯರೇ, ಇದು 77ನೇ ವರ್ಷದ ಗಣರಾಜ್ಯೋತ್ಸವ ನಾವಿವತ್ತು ಆಚರಿಸ್ತಾ ಇದ್ದೆವು. ತುಂಬ ಹೆಮ್ಮೆ ಪಡುವಂಥ ಉತ್ಸವ ಇದನ್ನು ನಾವು ಮಾಡ್ತಾ ಇದ್ದಿದ್ದೇವೆ. ಇವತ್ತು ದೇಶದಲ್ಲಿ ಎಲ್ಲ ಕಡೆಗೆ ನಮ್ಮ ಸಾಂಸ್ಕೃತಿಕವಾದಂಥ, ಐತಿಹಾಸಿಕವಾದಂಥ ಮತ್ತು ಬೆಳವಣಿಗೆ ಕುರಿತು ಹಲವಾರು ಪ್ರದರ್ಶನ ನಡೀತಾ ಇದ್ದೆವು. ದಿಲ್ಲಿ ಕೆಂಪುಕೋಟೆ ಹತ್ತಿರ ಹಿಡ್ಕೊಂಡು ಎಲ್ಲ ನಡೆಯುವಂಥದ್ದು. ಇದು ಸ್ವಾತಂತ್ರ್ಯ ದೊರೆತ 3 ವರ್ಷಗಳ ನಂತರ ನಾವು ಸಂವಿಧಾನವನ್ನು ಇವತ್ತು ಸ್ವೀಕಾರ ಮಾಡಿದಂಥ ದಿನ. ಸುಮಾರು 3 ವರ್ಷಗಳ ಕಾಲ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಯಾವುದು ನಮ್ಮ ಭಾರತದ ಮಟ್ಟಿಗೆ ಸಹಾಯ ಆಗುತ್ತೋ, ಯಾವುದು ಭಾರತದ ಮಟ್ಟಿಗೆ ಆಡಳಿತಕ್ಕೆ ಅನುಕೂಲ ಆಗುತ್ತೋ ಅನ್ನುವಂಥದ್ದನ್ನು ವಿಚಾರ ಮಾಡಿ ಅಂಬೇಡ್ಕರ್ ನೇತೃತ್ವದೊಳಗೆ ಹಲವಾರು ಜನ ಇದನ್ನು ಸ್ಟಡಿ ಮಾಡಿ ಈ ಒಂದು ಸಂವಿಧಾನವನ್ನು ರೂಪಿಸಿ ಆ ಸಂವಿಧಾನವನ್ನು ಇವತ್ತು ನಮ್ಮ ಕೈಯಲ್ಲಿ ಕೊಟ್ಟಂಥದ್ದು, ಅದನ್ನು ಸ್ವೀಕಾರ ಮಾಡಿದಂಥದ್ದು ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂಥದ್ದನ್ನು ನಾವು ಇವತ್ತು ಗಣರಾಜ್ಯವನ್ನು ಆಚರಿಸ್ತಾ ಇದ್ದೇವೆ. ಇದನ್ನು ಇವತ್ತೇ ಯಾಕೆ ಮಾಡಿದರು ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಈಗ ಸ್ವಾತಂತ್ರ್ಯ ಸಿಕ್ಕದೇನಾಯಿತು, ಅದು ಸಿಕ್ಕದ್ದು ನಮಗೆ 15 ಆಗಸ್ಟ್ ಸಿಕ್ಕಿದೆ, ಸ್ವಾತಂತ್ರ್ಯೋತ್ಸವ ಮಾಡ್ತಾ ಇದ್ದೀವಿ. ಇದನ್ನೇ ಯಾಕೆ ಮಾಡಿದ್ರು, 26ನೇ ಯಾಕೆ ತೊಗೊಂಡ್ರು ಅಂದರೆ 1930ರಲ್ಲಿ ಲಾಹೋರ್ದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಯಿತು. ಅದು ಸ್ವರಾಜ್ಯಕ್ಕೆ ಕುರಿತಂಥ ನಿರ್ಧಾರ ತಗೊಂಡು ಅವತ್ತು ತ್ರಿವರ್ಣ ಧ್ವಜವನ್ನು, ಇವತ್ತು ನಾವೇನು ಹಾರಿಸಿದ್ದು ತ್ರಿವರ್ಣ ಧ್ವಜವನ್ನು ಅವತ್ತು ಹಾರಿಸಿದ್ದು ಆ ದ್ಯೋತಕವಾಗಿ ಸ್ವರಾಜ್ಯವನ್ನು ನಾವು ಪಡೆದೆವು, ನಮ್ಮನ್ನು ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅನ್ನುವಂಥದ್ದು ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಇದೇ 26ನ್ನು ಆಯ್ಕೆ ಮಾಡಿದ್ದು. ಇವತ್ತು 26 ಇಷ್ಟು ವಿಶಿಷ್ಟದ ತಮಗೆ ಗೊತ್ತಿರ್ಬೋದು. ಈ ವರ್ಷ ಮತ್ತೆ 26 ತಿಂಗಳು ದಿನಾಂಕ 26, ವರ್ಷ 26, ಇದು ಇನ್ನೊಮ್ಮೆ ಬರಬೇಕಾದ್ರೆ 100 ವರ್ಷ ಇರ್ತದೆ. ಒಂದು 100 ವರ್ಷದೊಳಗೆ ಮತ್ತೆ ಈ ದಿನಾಂಕ ಬರುವುದಿಲ್ಲ. 26 2022 2126 ಬರಬೇಕಾಗತ್ತೆ. ಅಲ್ಲಿವರೆಗೆ ಇದು ಬರುವುದಿಲ್ಲ. ಅಂಥ ಒಂದು ವಿಶಿಷ್ಟವಾದಂಥ ದಿವಸ ನಿಮ್ಮೊಳಗೆ ಇವತ್ತು ಬಂದು ನಾನು ಕಳೀಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾವು ತಕ್ಕೊಂಡಾಗ, ನಾವು ಈ ಒಂದು ಸ್ವಾತಂತ್ರ್ಯದ ಬಗ್ಗೆ ತಕ್ಕೊಂಡಾಗ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಈ 77 ವರ್ಷಗಳಲ್ಲಿ ನಾವು ಮಾಡಿರುವಂಥ ಸಾಧನೆ ಅದ್ಭುತವಾದಂಥ ಸಾಧನೆ ಇದೆ. ನಮಗೆ ಈ ಅದ್ಭುತವಾದ ಸಾಧನೆ ನಮಗೆ ಕಾಣಬೇಕಾಗಿದೆ. ಆ ಮೊದಲ 3 ವರ್ಷಗಳವರೆಗೆ ಏನು ಮಾಡಿದರು ಅನ್ನುವಂಥದ್ದು ನೋಡಿದಾಗ ಅದು ಇನ್ನೂ ಬ್ರಿಟಿಷ್ ಎಂಪೈರ್ದ ಅಧೀನದಲ್ಲೇ ಇತ್ತು ನಮ್ಮ ದೇಶ. ಅವಾಗ ಗವರ್ನರ್ ಜನರಲ್ಲೇ ಮೌಂಟ್ ಬೇಟನ್ ಮೊದಲನೇ ಗವರ್ನರ್ ಜನರಲ್, ರಾಜಗೋಪಾಲಾಚಾರಿ 2ನೇ ಗವರ್ನರ್ ಜನರಲ್ ಆದ ಮೇಲೆ ಮುಂದೆ ಇದು ಬಂದಂಥದ್ದು. ಇದು ಬಂದ ಮೇಲೆ ಪ್ರೆಸಿಡೆಂಟ್ ಬಂದಂಥದ್ದು. ಸೊ ನಮ್ಮನ್ನು ಯಾವುದು ಆಯ್ಕೆ ಮಾಡ್ಕೋಬೇಕು, ಅಮೆರಿಕನ್ ಆಡಳಿತ ಆಯ್ಕೆ ಮಾಡ್ಕೋಬೇಕು ಅಥವಾ ಇಂಗ್ಲೆಂಡ್ ಆಡಳಿತ ಆಯ್ಕೆ ಮಾಡ್ಕೊಂಡು ಬಂದಾಗ ಎರಡೂರನ್ನು ಒಳ್ಳೆ ತಗೊಂಡು ಇದೊಂದು ಥರದ ಹೇಗೆ ಅಂದರೆ ಈ ಕಡೆ ಮಂತ್ರಿಮಂಡಲ ಮತ್ತು ರಾಷ್ಟ್ರಪತಿಯನ್ನು ಸೇರಿಸಿ ಮಾಡಿದಂಥ ಸಂವಿಧಾನ ಆಗಿ ನಾವು ಇವತ್ತು ಅಧಿಕಾರವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ 77 ವರ್ಷಗಳಲ್ಲಿ ಕಂಡಂಥದ್ದು ಒಳ್ಳೆಯದನ್ನು ನೋಡುವಂಥದ್ದು ನಾವು ನೋಡಿದಾಗ, ನನ್ನ ಕೈಯಲ್ಲಿ ಪೇಪರ್ ನೋಡಿಬಿಡಿ, ಗಾಬರಿ ಆಗಬೇಡಿ, ಭಾಳ ನಾನು ಹೇಳಲ್ಲ, ಯಾಕಂದರೆ ನಿಮ್ಮನ್ನೆಲ್ಲ ನಿಲ್ಲಿಸಿ ಮಾತಾಡುವಂಥದ್ದು ಕಷ್ಟದ ಕೆಲಸ ಇದೆ. ಆದರೆ 300 ವರ್ಷಗಳ ಪಾರತಂತ್ರ ಏನಿತ್ತು ನಮ್ಮದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದಿ ಕುಗ್ಗದಿ ಹಿಗ್ಗಿ ನಡೆ ಮುಂದೆ ಅಂತೇಳಿ ಕುವೆಂಪು ಹೇಳ್ತಾ ಇದ್ರು. ಆ ಸ್ವಂತ ಗಳಿಸಿದಂಥ 300 ವರ್ಷದನ್ನು ನಾವು 3 ನಿಮಿಷನ ಮುಗಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ನಿಮ್ಮ ಮೊದಲೇ ಹೇಳ್ತೇನೆ, ನಾನು ಪೇಪರ್ ನೋಡಿ ಗಾಬರಿ ಆಗಬೇಡಿ, ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷದಲ್ಲಿ ನಾನು ಮುಗಿಸ್ಕೊಡ್ತಾ ಇದ್ದೀನಿ. ಈ 77 ವರ್ಷದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಭಾಳ ಆಳವಾಗಿ ಭಾರತದಲ್ಲಿ ಬೇರೆ ಬಿಟ್ಟಿವೆ. ಇದನ್ನು ಹೆಮ್ಮೆ ಪಟ್ಟುಕೊಳ್ಳುವಂಥದ್ದು. ಸ್ವಲ್ಪ ಕಣ್ಣು ಹಾಯಿಸಿ ಸುತ್ತಲ ಎಲ್ಲ ದೇಶಗಳಲ್ಲಿ ಏನಿದೆ ಅಂತಂದರೆ ಒಂಥರದ ಹೊಡೆದಾಟ, ಬಡದಾಟ, ರಕ್ತ ಹರಿತಾ ಇದೆ. ಶ್ರೀಲಂಕಾ ತಗೊಳ್ಳಿ, ಬಾಂಗ್ಲಾದೇಶ ತಗೊಳ್ಳಿ, ಪಾಕಿಸ್ತಾನ ತಗೊಳ್ಳಿ, ನೇಪಾಳ ತಗೊಳ್ಳಿ. ನಮ್ಮೊಂದಿಗೆ ಪಾಕಿಸ್ತಾನ ಸ್ವತಂತ್ರ ಅಂತ ಇದ್ದು ನಮಗಿಂತ ಒಂದು ಅರ್ಧ ದಿವಸ ಮೊದಲೇ ಆಗಿದೆ. ಆದರೆ ಅಲ್ಲಿ ಹೇಗಿದೆ ಅಂದರೆ 800 ರೂಪಾಯಿ kg ಗೋಧಿ ಇಂಥ ಇದ್ದಂಥ ಒಂದು ದೇಶ ಇದೆ. ನಾವು ಅದನ್ನು ನೋಡಿ ಕೂತ್ರೆ ನಾವು ಇವತ್ತು ಮಂಗಳನ ಅಂಗಳಕ್ಕೆ ಹೋಗ್ತಾ ಇದ್ದೆವು, ಚಂದ್ರನ ಮೇಲೆ ಇಲ್ಲಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ನಾವು ಈ ದೃಷ್ಟಿಯಿಂದ ನಮ್ಗೆ ಸ್ವಾತಂತ್ರ್ಯ ಕೊಡುವಾಗ ಅವ್ರು ಹೇಳ್ತಾ ಇದ್ರು ಬ್ರಿಟಿಷರು, ಇವರು ಸ್ವಾತಂತ್ರ್ಯ ಕೊಟ್ಟರೆ ಇವರು ಬರೀ ಹಾವಾಡಿಗರು, ಇವರು ದೇಶದಲ್ಲಿ ಬಡತನ ತಾಂಡ ಮಾಡ್ತಾ ಇದೆ, ಜಗಳಾಡಿ ಸಾಯ್ತಾರೆ, ಇವ್ರಿಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಚರ್ಚಿಲನ್ನು ವಾದ ಆಗಿತ್ತು. ಆದರೆ ನಾವು ಯಾರೂ ಹೊಡೆದಾಡಲಿಲ್ಲ. ಈ 77 ವರ್ಷದಲ್ಲಿ ಅದ್ಭುತವಾದ ಸಾಧನೆ ಮಾಡಿದೆವು. ಯಾರು ಬಂದೂಕಿನ ತುದಿಯಿಂದ ಬೇರೆ ಸುತ್ತಲಿನ ದೇಶಗಳು ಆಡಾಡ್ತಾರೋ ನಾವು ಬ್ಯಾಲೆಟ್ ಬಾಕ್ಸ್ ಮುಖಾಂತರ ನಾವು ಆಡಳಿತ ಮಾಡ್ತಾ ಇದ್ದೇವೆ. ನಮಗೆ ಈ ಸರ್ಕಾರ ಬೇಡ, ಚಿತ್ತಪಟ್ಟು ಈ ಕಡೆ ದೋಸೆ ಹಂಚಿ ಹೋಗದಂಗೆ ನಾವು ಮತ್ತೆ ಬದಲಾವಣೆ ಸರ್ಕಾರ ಮಾಡ್ತಾ ಇದ್ದೇವೆ. ಸೊ ಈ ದೃಷ್ಟಿಯಿಂದ ಅತ್ಯಂತ ಅದ್ಭುತವಾದಂತಹ ಪ್ರಜಾಪ್ರಭುತ್ವ ಇರುವಂಥದ್ದು ಜಗತ್ತಿನಲ್ಲಿ ತಕ್ಕೊಂಡ್ರೆ ಖಂಡಿತವಾಗಿ ಭಾರತ ಅಂದುಕೊಂಡು ಹೆಮ್ಮೆ ಪಡ್ಕೊಂಡು ಹೇಳ್ಬೋದು. ನಾವು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಇದ್ದಂಥದ್ದು ತಕ್ಕೊಂಡು ಸಹಿತ ಅನುಭವ ಮಟ್ಟ ಹಿಡ್ಕೊಂಡು ತಕ್ಕೊಂಡ್ರು 1200 ವರ್ಷಗಳ 12ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಸ್ಟಾರ್ಟ್ ಆಗಿದ್ದೆ ಭಾರತದಲ್ಲಿ. ಈ ದಿನಗಳಲ್ಲಿ ಏನು ಬದಲಾವಣೆ ಆಗಿದೆ ಒಂದು ಸ್ವಲ್ಪ ನಾವು ಆತ್ಮಾವಲೋಕನ ಮಾಡುವ. ಕೆಲವೊಂದು ಮೇನ್ ಪಾಯಿಂಟ್ಸ್ ಹೇಳ್ತಾ ಇದ್ದೇನೆ. ಸ್ಪ್ಯಾನ್ ಆಫ್ ಲೈಫ್ ಅಂತೀವಿ ನಾವು. ಸ್ಪ್ಯಾನ್ ಆಫ್ ಲೈಫ್ ಅಂದರೆ ಬದುಕುವಂಥ ವಿಸ್ತೀರ್ಣ ಅವಧಿ. ಸ್ವತಂತ್ರ ಸಿಕ್ಕಾಗ 47ನೇ ಇಸ್ವಿಯಲ್ಲಿ ಎಷ್ಟು ಬದುಕ್ತಾ ಇದ್ದೇವೆ ನಾವು. ನಮ್ಮ ಸರಾಸರಿ ಆಯುಷ್ಯ ನಮ್ಮ 42 ವರ್ಷ ಇತ್ತು.
ಇವತ್ತು 75 ವರ್ಷ ಬದುಕ್ತಾ ಇದ್ದೇವೆ ಇವತ್ತು ಸರಾಸರಿ. ಕೆಲವು 100 ವರ್ಷ ಬದುಕಿರ್ಬೋದು, ಕೆಲವರು 20 ವರ್ಷ ಬದುಕಿರ್ಬೋದು. ಆದರೆ ಸರಾಸರಿ ಬದುಕುವಂಥದ್ದು ಏನಿದೆ 75 ವರ್ಷಕ್ಕೆ ಬಂದು ಹೆಮ್ಮೆ ಪಡ್ಕೊಳ್ಬೇಕು. ಅದ್ರಾಗ ಗಂಡಸರಿಗಿಂತ ಹೆಣ್ಮಕ್ಳು ಇನ್ನೂ ಹೆಚ್ಚು ಬದುಕ್ತಾ ಇದ್ದೀರಾ ನೀವು. ಯಾಕಂದ್ರೆ ನಿಮ್ಮ ಟೆನ್ಷನ್ ಕಡಿಮೆ ನಿಮಗೆ. ಆ ಟೆನ್ಷನ್ ಕಡಿಮೆ ಇರೋದ್ರಿಂದ ಇವರು ಇನ್ನೊಂದು 2 ಪ್ಲಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ತಗೊಂಡ್ರೆ ತುಂಬ ಅದ್ಭುತವಾದ ಬದಲಾವಣೆ. ಒಂದು ಕಾಲಕ್ಕೆ ಹೇಗಿತ್ತು ಅಂದ್ರೆ ನಮ್ಮಲ್ಲಿ ಸಾಕ್ಷರತೆ ಇರಲಿಲ್ಲ. ಒಂದು 10 ಪೈಸೆ ಕಾರ್ಡ್ ಬಂದ್ರೆ ಓಡಿ ಹೋಗ್ತಾ ಇದೀವಿ ಯಾರೋ ಟೀಚರ್ ಮನೆಗೆ ಓದಿ ಹೇಳಿ ಅಂತ ತಿಳ್ಕೊಂಡು. ಇವತ್ತು ಆಲ್ಮೋಸ್ಟ್ 70% ಸಾಕ್ಷರತೆ ಅದೇ, 100% ಕೇರಳದಲ್ಲಿ ಸಾಕ್ಷರತೆ ಮಾಡಿದ್ದಾರೆ ಹೇಳ್ದಂಥವ್ರು ನಾವು. ಸೊ ಇವುಗಳನ್ನು ನಾವು ಕಣ್ಣು ಮುಂದೆ ಹಾಕೊಂಡಾಗ ಪ್ರತಿ ಹಳ್ಳಿಗೆ ವಿದ್ಯುತ್ ಶಕ್ತಿ ಇದೆ. 5 ಲಕ್ಷ ಹಳ್ಳಿಗಳಿಗೆ ವಿದ್ಯುತ್ ಶಕ್ತಿ ಕೊಟ್ಟಿದ್ದಾರೆ. 5 ಲಕ್ಷ ಕುಡಿಯುವ ನೀರಾಗಿದೆ. ಸೊ ಜೀವನ ಜಲ ನಿಗಮದಿಂದ ಮನೆ ಮನೆಗೆ ನೀರು ಬಂದಿದೆ. ಮನೆ ಮನೆಗೆ ಗಂಗೆ ಅಂತ ತಿಳ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಗ್ರಾಮೀಣ ಅಭಿವೃದ್ಧಿ ಅಲ್ಲಿಂದ ವಿಚಿತ್ರ ಇನ್ನೊಂದು ಸಾಂಕ್ರಾಮಿಕ ರೋಗಗಳೇ ಇಲ್ಲ. ಈಗ ಸಾಂಕ್ರಾಮಿಕ ರೋಗಗಳು ಎಲ್ಲ ಹೊರಟು ಹೋಗಿದ್ದಾವೆ. ಇವತ್ತು ಮೈಲಿಬೇನಿ ನಿರ್ಮೂಲ ಮಾಡಿದೆವು, ಪೋಲಿಯೋ ನಿರ್ಮೂಲ ಮಾಡಿದೆವು, ನಾರಹುಣ್ಣ ನಿರ್ಮೂಲ ಮಾಡಿದೆವು, ಪ್ಲೇಗ್ ನಿರ್ಮೂಲ ಮಾಡಿದೆವು. ಇವತ್ತು ಬರುವಂಥದ್ದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಥ ರೋಗಗಳು ನಾವೇ ಮಾಡ್ಕೊಂಡದ್ದು, ಬೇರೆ ಯಾರೂ ಮಾಡಿಲ್ಲ ಪಾಪ. ಅದನ್ನು ನಾವೇ ಮಾಡ್ಕೊಂಡು ಏನು ಮಾಡಿದೆವು ಅಂದರೆ ದೈಹಿಕ ದಂಡನೆ ಮಾಡಿದ್ರೆ ಹಲವಾರು ರೋಗಗಳನ್ನ ತರ್ತಾ ಇದ್ದೆವು. ಅದಕ್ಕೆ ಈ ಸಾಂಕ್ರಾಮಿಕ ರೋಗಗಳನ್ನು ಜಗತ್ತಿನಲ್ಲಿ ನಿರ್ಮೂಲ ಮಾಡುವಂಥ ಹಲವಾರು ರಾಷ್ಟ್ರೊಳಗೆ ನಮ್ಮ ಪಕ್ಕದ ದೇಶದಲ್ಲಿ ಪೋಲಿಯೋ ಇದೆ, ಗೊತ್ತಿರಲಿ ನಿಮಗೆ. ಪಕ್ಕದ ದೇಶದಲ್ಲಿ ಪೋಲಿಯೋ ಇದೆ, ಆದ್ರೆ ನಮ್ಮ ದೇಶದಲ್ಲಿ ಪೋಲಿಯೋ ನಿರ್ಮೂಲ 77 ನಿರ್ಮೂಲ ಮಾಡಿ 1977. ಸೊ ಇವುಗಳನ್ನು ತಕ್ಕೊಂಡಾಗ ಖಂಡಿತವಾಗಿ ಕರೋನಾ ಜಗತ್ತಿನ ನಡಗಿಸ್ತು. ಆದರೆ ಕರೋನಾ ಬಂದ ಮೇಲೆ ಭಾರತ ಏನು ಮಾಡಿತ್ತು, ಮತ್ತೆ ಪುಟಜೆದ್ದಿದೆ. ನಮ್ಮ ಆರ್ಥಿಕ ಚಿಂತನೆ ಬೇರೆಯವರಿಗಿಂತಲೂ ಅಮೆರಿಕಾಗೆ ಹೊಡೆತ ಕೊಡ್ತು ಕರೋನಾ, ಭಾರತಕ್ಕೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಾವು ಚೈತನ್ಯ ಶಾಲೆಗೆ ನಾವು ಮುಂದುವರಿತಾ ಇದ್ದೆವು. ಇದರ ಜೊತೆಗೆ ವ್ಯಾಕ್ಸಿನನ್ನು ಹುಡುಕಿದೆವು. ವ್ಯಾಕ್ಸಿನ್ ಉಚಿತವಾಗಿ ಬೇರೆ ದೇಶಗಳಿಗೆ ಕೊಟ್ಟಂಥದ್ದು ಇದೆ. ಎಲ್ಲಕ್ಕಿಂತ ಮೊದಲು ನಾವು ಇಲ್ಲಿ ಇದರೊಳಗೆ ನಮ್ಮ ಭವಿಷ್ಯ ನನಗನ್ಸೋ ಮಟ್ಟಿಗೆ 47ಕ್ಕಿಂತ ಮೊದಲು ಹುಟ್ಟಿದ್ರು 2-3 ಮಂದಿ ಇರಬೇಕಷ್ಟೇ. ಎಲ್ಲರೂ ಸ್ವಾತಂತ್ರ್ಯ ನಂತರ ಹುಟ್ಟಿದವರು ಇದೆ ನಾವೀಗ. ಆದರೆ 60 ಇಸ್ವಿಯಲ್ಲಿ ನೆನಪು ಮಾಡ್ಕೊಳ್ಳಿ, ಕೆಲವರು ಗೊತ್ತಿದ್ದವರು ಒಂದು PL 480 ಅಂತ ಒಂದು ಕ್ಲಾಸ್ ಇತ್ತು. ಅದರ ಮುಖಾಂತರ ಅಮೆರಿಕನ್ ಗೋಧಿ ಬರ್ತಾ ಇತ್ತು. ಅಮೆರಿಕ ಗೋಧಿ ಬಂದು ತಿಂದು ಬದುಕ್ತಾ ಇದ್ದೇವೆ. ನಮಗೆ ನಾವು ಬೇರೆ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮಗೆ ಹಸಿರು ಕ್ರಾಂತಿ ಬಂದ ಮೇಲೆ ಅಮೆರಿಕ ಗೋಧಿ ಬೇಡ, ನಾವೇ ಗೋಧಿ ರಫ್ತು ಮಾಡ್ತಾ ಇದ್ದೆವು. ಹಲವಾರು ಪ್ರಾಡಕ್ಟ್ಸ್ಗಳನ್ನು ನಾವು ಇವತ್ತು ಹೊರಗೆ ನಾವು ಕಳಿಸ್ತಾ ಇದ್ದೆವು. ಹಸಿರು ಕ್ರಾಂತಿ ಏನು ಮಾಡಿತು ಅಂತಂದ್ರೆ ಇಡೀ ಭಾರತದಲ್ಲಿ ನಾವು ಸ್ವತಂತ್ರ, ಈಗ ಆರ್ಥಿಕವಾಗಿ ಸ್ವಾತಂತ್ರ್ಯ ಮಾಡಲಿಕ್ಕೆ, ಆಹಾರದಲ್ಲಿ ಸ್ವಾವಲಂಬನೆ ಮಾಡಲಿಕ್ಕೆ ಖಂಡಿತವಾಗಿ ನಮ್ಗೆ ಭಾಳ ಸಹಾಯ ಮಾಡಿದೆ. ಇದ್ರ ಜೊತೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಮೊಬೈಲ್, ಅದು ಕೈಯಲ್ಲಿ ಬೀಳ್ತಾ ಇದೆ. ಮೊಬೈಲ್ ಕ್ರಾಂತಿ ಆಗಿದೆ ನಮ್ಮಲ್ಲಿ, ಕಂಪ್ಯೂಟರ್ ಕ್ರಾಂತಿ ಆಗಿದೆ, ಹಾಲಿನ ಕ್ರಾಂತಿ ಆಗಿದೆ. ಒಂದ್ಸಲ ಹಾಲು ತರಬೇಕಾದ್ರೆ, ಒಂದು ಅಕಸ್ಮಾತ್ ಸಂಜೆ ಯಾರು ಮನೆಗೆ ಬಂದ್ರೆ ಹಾಲು ತರಬೇಕಾದ್ರೆ ಗೋಳಿಗನ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದು 1/2 ಲೀಟರ್ ಹಾಲು ಕೊಡಪ್ಪ ಅಂತ. ಅವ ಇಲ್ಲ, ನಮ್ಮ ಎಮ್ಮೆ ಹಿಂಡುದಿಲ್ಲ ಅಂತಿದ್ದ. ಈಗೇನಾಗಿದೆ, ಹಾಲು ಮನೆ ಮನೆಗೆ ಬಂದಿದೆ, ಅಮೂಲ್ ಬಂದಿದೆ, ನಂದಿನಿ ಬಂದಿದೆ, ಎಲ್ಲ ಕಡೆ ಮಕ್ಕಳಿಗೆ ಹಾಲು ಸಿಗ್ತಾ ಇದೆ. ನಾವು ಅಮೆರಿಕದ ಅಧ್ಯಕ್ಷನ ಜೊತೆ ಮಾತಾಡ್ಬೋದು, ಮನಸ್ಸು ಮಾಡಿದ್ರೆ ಮೇಡಮ್ ಅವ್ರು ಕಂಪ್ಯೂಟರ್ ನಿಮ್ಮ ಮೊಬೈಲ್ ಮುಖಾಂತರ. ಈ ಮೊಬೈಲ್ ಒಂದು ಹೆಂಗಾರು ಫೋನ್ ಹಚ್ಚಿದ್ದು ನೆನಪಿಟ್ಕೊಳ್ಳಿ ನೀವು. ನಂಬರ್ ಹೊಡೆದು ಮಾಡಿದ ಮೇಲೆ ಯಾರಂದು ಅವ್ರ ಇಲ್ರಿ ಅಂತಿದ್ರು. ಅಂಥ ಕಾಲ ಇತ್ತು. ಆ ಮೊಬೈಲ್ ಕ್ರಾಂತಿ ಆಗಿದೆ. ಮೊಬೈಲ್ ಹಲವಾರು ಬದಲಾವಣೆ ತರಿಸಿದೆ. ಸೊ ದೇಶದ ರಕ್ಷಣೆ ಬಗ್ಗೆ ತಗೊಂಡಾಗ 62ರಲ್ಲಿ ನಾವು ಸ್ವಲ್ಪ ಹಿಂದುಳಿದೆವು. ಚಾನತಿಥಿ ವಾರದಾಗ 71ರಾಗ ಸೇಡನ್ನು ತಗೊಂಡೆವು. ಇತ್ತೀಚಿನ ಹೋಗಿ ಅಂತೂ ನಿಮ್ಗೆ ಖಂಡಿತ ಗೊತ್ತಿದೆ, ನೀವೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥದ್ದು. ಆಪರೇಷನ್ ಸಿಂಧೂರ್ ನಮ್ಮನ್ನು ಜಗತ್ತಿನ ಒಂದು ಶ್ರೇಷ್ಠ ರಾಷ್ಟ್ರದೊಳಗೆ ನಮ್ಮನ್ನು ತಂದಿಟ್ಟಿದೆ. ಇವತ್ತಂತೂ ಆತ್ಮನಿರ್ಭರಿತ ಭಾರತದ ಮೇಲೆ ಇವತ್ತು ನಮ್ಮ ಈ ಗಣರಾಜ್ಯೋತ್ಸವ ನಿಂತಿದೆ, ಆತ್ಮನಿರ್ಭರತೆ ಬಗ್ಗೆ. ಹಾಗೆ ಒಂದೇ ಮಾತರಂ ಏನದ 150 ವರ್ಷ ಆಯಿತು ಒಂದೇ ಮಾತರಂ ಬಂದು. ಆ ಒಂದೇ ಮಾತರಂ ಅನ್ನುವಂಥದ್ದು ಏನಿದೆ ಅಂತಂದರೆ ಭಾಳ ಮಂದಿಗೆ ಗೊತ್ತಿಲ್ಲ. ಅದು ಆನಂದ ಮಠ ಅಂತ ಒಂದು ಕಾದಂಬರಿ ಇದೆ ಬೆಂಗಾಲೊಳಗೆ. ಬಂಕಿಮ್ ಚಟರ್ಜಿಯವರು ಆನಂದ ಮಠ ಕಾದಂಬರಿ. ಆ ಕಾದಂಬರಿ ಒಳಗೆ ಒಂದು ಹಾಡು ಬರ್ತದೆ, ಬೇರೆ ಬೇರೆ ಅಧ್ಯಾಯದಲ್ಲಿ ಬರ್ತದೆ, ಎಲ್ಲ ಕೂಡಿದಾಗ ಒಂದೇ ಮಾತರಂ ಆಗ್ತದೆ. ಬಂಕಿಮ್ ಚಟರ್ಜಿ ಅಂದ್ರಂತ, ಈ ಜನ ಇದಕ್ಕೆ ಯಾಕೋ ರಿಯಾಕ್ಷನ್ ಮಾಡ್ತಾ ಇಲ್ಲ ನನ್ನ ಕಾದಂಬರಿ ಒಳಗಿಂದು ಅಂತ. ಆವಾಗ ಯಾರೋ ಹೇಳಿದ್ರಂತ ಅವ್ರಿಗೆ, ಒಂದು ದಿವಸ ದೇಶಕ್ಕೆ ಹುಚ್ಚಿಡಿಸ್ತದೆ ಇದು ಒಂದೇ ಮಾತರಂ, ದೇಶ ಸ್ವತಂತ್ರ ಆಗಲಿಕ್ಕೆ ಒಂದೇ ಮಾತರಂ ಕಾರಣ ಆಗ್ತದಂತ. ಖಂಡಿತವಾಗಿ ನಮ್ಮ ದೇಶವನ್ನು ಒಂದು ಮಾಡಿದಂಥದ್ದು ಯಾವುದು ಅಂದರೆ ಒಂದೇ ಮಾತರಂ. ಅದು 150 ವರ್ಷ ಆಯಿತು. ಅದು ರಾಷ್ಟ್ರಗೀತೆ ಆಗಬೇಕಾಗಿತ್ತು. ಕಾರಣ ಅಂತ ಹೇಳಿದ್ರೆ ರಾಷ್ಟ್ರಗೀತೆ 15 ರಾಷ್ಟ್ರಗೀತೆ ಅಂತ ನಾವು ಅದನ್ನು ಕೌಂಟ್ ಮಾಡ್ತಾ ಇದ್ದೇವೆ ಈಗ. ಇನ್ನು ಇದನ್ನು ತಗೊಂಡ್ರೆ IT ಇಂಡಸ್ಟ್ರಿ ಬಗ್ಗೆ ತಗೊಂಡ್ರೆ ನಾವು ಕರ್ನಾಟಕದವರಂತೂ ಒಂದೇ ಕರ್ನಾಟಕ ಒಂದೇ, ಹಿಂದೆಂದು ಮುಂದೆ ಜಗದೊಳಗೆ ಕರ್ನಾಟಕ ಒಂದೇ. ಇವತ್ತು IT ಇಂಡಸ್ಟ್ರಿ ಐಕಾನ್ ಆಗಿದೆ ನಮ್ಮದು. ಅದರ ಜೊತೆ ತಗೊಂಡಾಗ ನೀವು ಈ ಅಣುಶಕ್ತಿಯೊಳಗೆ ನಾವು ಜಗತ್ತಿನ ಕೆಲವೇ ರಾಷ್ಟ್ರಗಳು ನಾವಿದ್ದೆವು. ಅದನ್ನು ಯಾವುದಕ್ಕಾದ್ರೂ ಯೂಸ್ ಮಾಡಬಹುದು. ನಾವು ಯುದ್ಧ ಮಾಡಬೇಕಂತಿಲ್ಲ, ಆದರೆ ನಾವು ಬೂಸ್ ಅನ್ನಬಹುದು. ನಾಗರ ಹಾಗೆ ಕೂತ್ರೆ ಕಲ್ಲು ಹೋಗಿತಾರೆ ಜನ, ಅದು ಬೂಸ್ ಜನ ಹಿಂದಿರ್ತಾರೆ. ಸೊ ನಮ್ಮಲ್ಲಿ ಆ ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಚಂದ್ರಲೋಕಕ್ಕೂ ನಾವು ಇಳಿತಾ ಇದ್ದೆವು, ಅಂಗಳಕ್ಕೆ ಹೋಗ್ತಾ ಇದ್ದೆವು. 77 ವರ್ಷಗಳಲ್ಲಿ ಏನು ಮಾಡಿದೆವು ಅಂದ್ರೆ ಇದೆಲ್ಲವನ್ನು ನಾವು ಮಾಡಿದಂಥ ಅದ್ಭುತವಾದ ಬದಲಾವಣೆಗಳನ್ನು ನೋಡ್ತಾ ಇದ್ದೆವು. ಇದನ್ನು ನೋಡಿದಾಗ ನಮಗೇನಾಗ್ತದೆ, ವರ್ಲ್ಡ್ ಕ್ರಿಕೆಟ್ನೊಳಗೆ ನಾವು ಫಸ್ಟ್ ಬಂದಿದ್ದೆವು, ಒಲಿಂಪಿಕ್ ಒಳಗೆ ಪ್ರಶಸ್ತಿ ತಗೋತಾ ಇದ್ದೆವು. ಬೇರೆ ಕಂಪೇರ್ ಮಾಡಿದ್ರೆ ಹಲವಾರು ಬದಲಾವಣೆಗಳನ್ನು ತಂದೆವು.
ಆದರೆ ನಿಮ್ಗೆ ಅನಿಸ್ಬೋದು ಏನೋ ಬರೀ ಪಾಸಿಟಿವ್ ನೆಗೆಟಿವ್ ಇವೇ ನಮ್ಮಲ್ಲಿ ಇಲ್ಲ. ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕಾಗಿಲ್ಲ, ಬಡತನ ಕೆಲ ಕಡೆಗಿದೆ, ಜಾತೀಯತೆ ಭೂತ ಕಾಡ್ತಾ ಇದೆ, ಹತ್ತಾರು ಸಮಸ್ಯೆಗಳು. ಆ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಾವು ಖಂಡಿತವಾಗಿ ನೀಗಬಹುದು. ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಿಲ್ಲಬೇಕಾದಷ್ಟು ನಿಂತಿಲ್ಲ. ಇವೆಲ್ಲ ಇದ್ದಾಗೂ ಸಹಿತ ನಾವು ಒಂದು ಪಾಸಿಟಿವ್ ಸೈಡ್ ನೋಡಿದರೆ ಇವತ್ತು ನಾವು ಜಾಗತಿಕ ಗುರು ಅನ್ನುವಂಥ ಸ್ಥಾನಕ್ಕೆ ನಮ್ಮನ್ನು ಅದಕ್ಕೆ ನಾವು ಕೈಯನ್ನು ಇಡ್ತಾ ಇದ್ದೆವು. ಆ ದೃಷ್ಟಿಯೊಳಗೆ ಭಾರತ ನಂಬರ್ 1 ಅನ್ನುವಂಥದ್ದು ಹೇಳಲಿಕ್ಕೆ. ಇನ್ನು ಇದ್ರ ಜೊತೆಗೆ ನಮ್ಮ SRS ಅಪಾರ್ಟ್ಮೆಂಟ್ ನೋಡಿದರೆ, ಇಲ್ಲಿ SRS ಅಪಾರ್ಟ್ಮೆಂಟಿನ ಸದಸ್ಯರು ನೋಡಿದರೆ ಇದು ಮಿನಿ ಭಾರತ ಇದು. ನಾನು ಸುಮಾರು ಸಲ ಬರ್ತಾ ಇರ್ತೀನಿ, ಬಂದಾಗೆಲ್ಲ ನೋಡ್ತಾ ಇದ್ದೀನಿ ನಿಮ್ಮ ಕಾರ್ಯಕ್ರಮಗಳು. ಗಜಾನೋತ್ಸವ ಇರ್ಬೋದು, ಮಕ್ಕಳ ದಿನಾಚರಣೆ ಇರ್ಬೋದು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಅಥವಾ ಈ ಉತ್ಸವ ತಗೊಂಡಾಗ ಈ ಸಾಮರಸ್ಯ ಬೇಕಾಗಿದೆ. ಇವತ್ತೇನು ಮಾಡ್ತಾ ಇದ್ದೆವು, ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಬೇಂದ್ರೆ ಹಂಗೆ ಬದುಕುವಂಥದ್ದು. ಹೇಗೆ ಬದುಕಬೇಕು ಅಂದ್ರೆ SRS ಅಪಾರ್ಟ್ಮೆಂಟ್ ಜನ ಹೆಂಗೆ ಬದುಕ್ಯಾರೋ ಹಾಗೆ ಬದುಕಬೇಕು. ನಾವೊಂದು ಲೀವಿಂಗ್ ಎಕ್ಸಾಂಪಲ್ ಇದ್ದೀವಿ. ಇಲ್ಲಿ ಎಲ್ಲರಿದ್ದಾರೆ, ಇಲ್ಲಿ ಹರಿಯಾಣದವ್ರು ಇರ್ತಾರೆ, ಪಂಜಾಬ್ದವ್ರು ಇರ್ತಾರೆ, ಬೆಂಗಾಲ್ದವ್ರು ಇರ್ತಾರೆ. ಯಾವುದು ನಮ್ಮ ಜನಗಣಮನದಲ್ಲಿ ಹೇಳ್ತೇವೋ ಎಲ್ಲ ರಾಜ್ಯಗಳ ಜನ ಇಲ್ಲಿದ್ದಾರೆ. ಆದರೆ ಸಾಮರಸ್ಯ ಬದುಕಿದ್ದಾರಲ್ಲ, ಇದು ಭಾಳ ಮುಖ್ಯ. ಅಂಥ ಬದುಕನ್ನು ಮಾಡಿದಂಥದ್ದನ್ನು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಹಾಗಾದರೆ ಏನು ಮಾಡುವ ನಾವು ಏನು ಮಾಡುವ ಅಂದರೆ, ಏನು ಮಾಡೋದು ಬೇಡ. ನೀವು ಯಾವ ಕೆಲಸ ಮಾಡ್ತೀರೋ ಆ ಕೆಲಸವನ್ನು ಸರಿಯಾಗಿ ಮಾಡಿ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೇಳುವಾಗ ಒಂದು ಸ್ಲೋಗನ್ ಹೇಳ್ಬಿಡ್ತೀನಿ. ಮುಂದೆ ಇನ್ನು 26ನೇ ಇಸ್ವಿ ನಡೆದಿದೆಯಲ್ಲ, ಈ 3 ನಮಗೆ ಬೇಡ. ಹರಿ ವರಿ ಕರಿ ಬೇಡ ಜೀವನದಲ್ಲಿ. ಹರಿ ವರಿ ಕರಿ ತುಂಬ ಅವಸರ ಮಾಡಿ ಟೆನ್ಷನ್ ಮಾಡ್ಕೊಳ್ಳುವಂಥ ಹರಿ ಬೇಡ. ವರಿ ಅನಾವಶ್ಯಕವಾದ ಚಿಂತನೆಗಳು ಮಾಡುವಂಥದ್ದು ಬೇಡ. ಈ ಬಿಲ್ಡಿಂಗ್ ಬಿದ್ದು ಹೇಗೆ, ಇದು ಹಾಗಾದರೆ ಹೇಗೆ ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ಇಂಥ ಚಿಂತನೆಗಳು ಬೇಡ. ಕರಿ ಅಂದರೆ ನಿಮ್ಗೆ ಗೊತ್ತು, ನಾನ್ ವೆಜಿಟೇರಿಯನ್ನು ಇತ್ಯಾದಿಗಳು ಲಿಮಿಟ್ನಾಗಿರಲಿ ಹೊರತು ಅವು ನಮ್ಮನ್ನು ನುಂಗಬಾರ್ದು. ಈ 3 ಬಿಟ್ಟೇವು ಅಂದ್ರೆ, 3 ಕಂಟ್ರೋಲ್ ಮಾಡಿದ್ವಿ, ಹರಿ ವರಿ ಕಂಟ್ರೋಲ್ ಮಾಡಿದೆವು ಅಂದ್ರೆ ಏನು ಹೊಸದು ಏನು ಮಾಡ್ಕೋಬೇಕು, ನಗುವಂಥದ್ದನ್ನು ಮಾಡಬೇಕು, ನೀರು ಕುಡಿಯುವಂಥದ್ದನ್ನು ಮಾಡಬೇಕು, ನಡೆಯುವುದನ್ನು ಮಾಡಬೇಕು. ಅಂದರೆ ಎಕ್ಸರ್ಸೈಸ್ ಮಾಡಿ, ದೇಹವನ್ನು ದಂಡಿಸಿ, ಶ್ರಮ ಮಾಡಿ, ನಗುವುದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತವಾಗಿ ನಮಗೆ ಗೋಡೆ ಮೇಲೆ ಎಷ್ಟು ಚೆನ್ನಾಗಿ ಬಿಳಿ ಗೋಡೆ ಇದೆಯಲ್ಲ ಅಂತ ಅನ್ನುವ, ಅದರ ಮೇಲೆ ಕಪ್ಪು ಚುಕ್ಕಿ ಬಿದ್ದಿದೆ ಅನ್ನುವಂಥದ್ರ ಬಗ್ಗೆ ಹೇಳುವಂಥದ್ದು ಬೇಡ. ಅದನ್ನು ಮಾಡ್ಕೊಂಡ ಸಕಾರಾತ್ಮಕ ಮನೋಭಾವ ಮಾಡಿದೆವು ಅಂದರೆ, ಹೆಚ್ಚು ನೀರು ಕುಡಿದೇವು ಅಂದರೆ ಅವಾಗೇನಾಗುತ್ತೆ, ಈ 3 ಹಿಡಿದ್ರೆ, ಆ 3 ಬಿಟ್ಟು 3 ಹಿಡಿದ್ರೆ ನಮಗೆ ರೆಸ್ಪಿರೇಟರಿ, ಯುರಿನರಿ ಆ್ಯಂಡ್ ಸರ್ಕ್ಯುಲೇಟರಿ ರೋಗಗಳು ಅಂದರೆ ನಮ್ಮ ವೈಟಲ್ ಆರ್ಗನ್ಸ್ ಏನಿವೆ, ಅದು ಬ್ರೈನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಇವು 3 ಆರೋಗ್ಯದಿಂದ ಇರ್ತಾವೆ. ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಮಗೆ ಆರೋಗ್ಯ ಆಗತ್ತೆ. ಅವಾಗ ನಮ್ಗೆ ಆನೆ ಸಿಗತ್ತೆ. ನಮ್ಮ RSS ಅಪಾರ್ಟ್ಮೆಂಟ್ನವ್ರಿಗೆ ಆನೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ. ನಿಮಗೆಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿ 2026 ಸಿಗಲಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಇವನಾರವ ಅನ್ನೋದೇ ನಮ್ಮವ ಅಂತ ಕರೆದು ಈ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ, ಸಂಘಟಕರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. Thanks to Mr. Gopal Rao Kulkarni for beautifully narrating the Republic Day's importance and also our country's achievements. Really, let us feel very proud of our nation. Thank you, Mr. Gopal Rao Kulkarni.